ತುಂಗೆ ಮಲಿನವಾಗ್ತಿದ್ದಾಳೆ ಅಂತ ನಿಮ್ಮ ರಿಪಬ್ಲಿಕ್ ಕನ್ನಡ ತುಂಗ ಉಳಿಸಿ ಅಭಿಯಾನವನ್ನು ಹಮ್ಮಿಕೊಂಡು ನಿರಂತರ ಸುದ್ದಿಯನ್ನು ಮಾಡಿತ್ತು. ಸರ್ಕಾರ ಮತ್ತು ಜಿಲ್ಲಾಡಳಿತವನ್ನು ಎಚ್ಚರಿಸುವ ಕೆಲಸವನ್ನು ಮಾಡಿತ್ತು. ಇದೀಗ ಕೊನೆಗೂ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಇಂಪ್ಯಾಕ್ಟ್. ತುಂಗಾ ಮಾಲಿನ್ಯ ತಡೆಗಟ್ಟಲು ಸಮಿತಿ ರಚನೆ. ಗಂಗಾ ಸ್ನಾನ ತುಂಗಾ ಪಾನ ಎನ್ನುವ ನಾಣ್ಣುಡಿ ಇದ್ರೂ ಇದಕ್ಕೆ ತದ್ವಿರುದ್ಧವಾಗಿ ತುಂಗಾ ನದಿಗೆ ತ್ಯಾಜ್ಯಗಳೆಲ್ಲ ಸೇರಿ ಕಲುಷಿತಗೊಂಡಿತ್ತು. ಹೀಗಾಗಿ ತುಂಗಾ ನದಿ ಉಳಿಸುವ ನಿಟ್ಟಿನಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಸರಣಿ ಸುದ್ದಿ ಬಿತ್ತರಿಸಿ ತುಂಗಾ ಉಳಿಸಿ ಅಭಿಯಾನ ಕೈಗೊಂಡಿತ್ತು. ಸದನದಲ್ಲೂ ನಮ್ಮ ಸುದ್ದಿ ಭಾರಿ ಸದ್ದು ಮಾಡಿತ್ತು. ಸದ್ಯ ಎಚ್ಚೆತ್ತ ಸರ್ಕಾರ ಇದೀಗ ತುಂಗಾ ಮಾಲಿನ್ಯ ತಡೆಗಟ್ಟುವ ಕುರಿತು ಕ್ರಮ ಕೈಗೊಂಡಿದೆ. ತುಂಗಾ ನದಿಗೆ ಸೇರ್ತಿರುವ ತ್ಯಾಜ್ಯವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರ ವಿವಿಧ ಇಲಾಖೆಯ ಅಧಿಕಾರಿಗಳ ಸಮಿತಿಯನ್ನ ರಚಿಸಿದೆ. ತುಂಗಾ ನದಿಯ ಜೀರ್ಣೋದ್ಧಾರ ಹಾಗೂ ಅದನ್ನ ಮತ್ತೆ ಜೀವಂತಗೊಳಿಸುವ ಕುರಿತಂತೆ ಅಧ್ಯಯನಕ್ಕೆ 15 ಜನ ಹಿರಿಯ ಅಧಿಕಾರಿಗಳ ಸಮಿತಿ ರಚಿಸಿ ಆದೇಶ ಹೊರಡಿಸಿದೆ. ಕೊನೆಗೂ ರಿಪಬ್ಲಿಕ್ ವರದಿಗೆ ಸರ್ಕಾರ ಅಲರ್ಟ್ ಆಗಿದ್ದಾಯ್ತು. ಸಮಿತಿ ರಚನೆ ಮಾಡಿದ್ದು ಆಯ್ತು. ಕೂಡಲೇ ಸಮಿತಿಯ ಅಧಿಕಾರಿಗಳು ತುಂಗಾ ನದಿ ಮಲಿನವಾಗ್ತಿರೋದನ್ನ ತಡೆಯೋಕೆ ಶಾಶ್ವತ ಪರಿಹಾರ ಒದಗಿಸಲಿ ಅನ್ನೋದೇ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್ ಎಸ್. ಆ ಸಮಾಜದವ್ರನ್ನೆಲ್ಲ ಲೀಡರ್ಸ್ಗಳನ್ನು ಕೇಳೋಣ, ಕೇಳಿಬಿಟ್ಟು ಒಂದು ಒಪಿನಿಯನ್ ತಗೊಂಡು ವಿಲ್ಸಿ ಬಿಡುಗಡೆ ಮಾಡಬಾರ್ದು ಅಂತ ಭಾರಿ ವಿರೋಧ ವ್ಯಕ್ತವಾಗಿತ್ತು. ನೋಡೋಣ ಅದೇನು ಬರ್ತದೋ, ಈಗ ಏನು ಡಿಸ್ಕಸ್ ಆಗತ್ತೆ ಅದ್ರ ಬಗ್ಗೆ ಅಂತ ತಿಳ್ಕೊಂಡು ಹೇಳೋಣ. ಸುರೇಶ್ ಅವರು ಕೂಡ ವಿರೋಧ ಮಾಡಿದ್ದಾರೆ. ಅಲ್ಲ, ವಿರೋಧನೂ ಐತಿ, ಫಾರು ಐತಿ, ಎರಡೂ ಐತಿ. ಫುಟ್ಪಾತ್ ಒತ್ತುವರಿ ತೆರವು ಮಾಡಿದ ಅಧಿಕಾರಿಗಳ ವಿರುದ್ಧ ಅಂಗಡಿ ಮಾಲೀಕರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಕೋಲಾರದ ಶ್ರೀನಿವಾಸಪುರ ಪಟ್ಟಣದ MG ರಸ್ತೆಯಲ್ಲಿ ಪುರಸಭೆ ಅಧಿಕಾರಿಗಳ ನೇತೃತ್ವದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸಲಾಯಿತು. ಈ ವೇಳೆ ಅಂಗಡಿ ಮಾಲೀಕರು ಹಾಗೂ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು. ಚಿಕ್ಕಮಗಳೂರು ತರೀಕೆರೆ ತಾಲೂಕಿನ ಕೆಂಚಾಪುರದಲ್ಲಿ ಬೈಕ್ ಸವಾರರು ಪುಂಡಾಟವನ್ನ ಮೆರೆದಿದ್ದಾರೆ. ಸೈರನ್ ಹಾಕಿ ಹಾರನ್ ಮಾಡಿದ್ರು. ಆಂಬ್ಯುಲೆನ್ಸ್ಗೆ ದಾರಿ ಬಿಡದೆ ತೊಂದರೆ ಕೊಟ್ಟಿದ್ದಾನೆ. ಬೊಲೆರೋ ಟ್ರ್ಯಾಕ್ಟರ್ ಮಧ್ಯೆ ಅಪಘಾತವಾಗಿದ್ದು ಹಲವು ಜನರಿಗೆ ಗಂಭೀರ ಗಾಯವಾಗಿತ್ತು. ಈ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ನಲ್ಲಿ ಗಾಯಾಳುಗಳನ್ನು ಕರೆದೊಯ್ಯುವಾಗ ಪುಂಡರು ಅಟ್ಟಹಾಸವನ್ನು ಮೆರೆದಿದ್ದಾರೆ. ರಾಜ್ಯದಲ್ಲಿ ಚನ್ನಪಟ್ಟಣ ಹೈ ವೋಲ್ಟೇಜ್ ಕಣವಾಗಿ ಬದಲಾಗ್ತಾ ಇದೆ. ಉಪಚುನಾವಣೆ ಇನ್ನೂ ಅನೌನ್ಸ್ ಆಗಿಲ್ಲ. ಆದರೂ DCM DK ಶಿವಕುಮಾರ್ ಚನ್ನಪಟ್ಟಣ ಗೆಲ್ಲೋ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಚನ್ನಪಟ್ಟಣಕ್ಕೆ ಭೇಟಿ ಕೊಟ್ಟ DKಶಿ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದರು. ಬಳಿಕ ಅವರು ಮಾತನಾಡಿದರು, ಇನ್ನು ಅಭ್ಯರ್ಥಿ ಬಗ್ಗೆ ಯೋಜನೆ ಮಾಡಿಲ್ಲ, ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಿದ್ದೇವೆ. ಇಲ್ಲಿ ನಾನೇ ಅಭ್ಯರ್ಥಿ ಅಂತೇಳಿ ಕೆಲಸ ಮಾಡಿ ಕಾರ್ಯಕರ್ತರಿಗೆ ಹಿಂಗಂತೇಳಿ ಹೇಳಿದ್ದೇನೆ ಅಂತ ಹೇಳಿದರು. 300 ಕೋಟಿ ರೂಪಾಯಿ ಅಷ್ಟು ಹೆಚ್ಚು ಈಗ ಹೊಸ ಅನುದಾನಗಳನ್ನು ಮಂಜೂರಾತಿಯನ್ನು ಮಾಡಿದ್ದೇವೆ. ವಿವಿಧ ಇಲಾಖೆಗಳಲ್ಲಿ ಕಾಮಗಾರಿಗಳನ್ನು 5,000 ಮನೆಗಳು ಕೂಡ ಮಾಡಿದ್ದೇವೆ. ಸೊ ಅದೆಲ್ಲ ಹಂಚ್ಕೊಂಡು ಬರ್ತಾಯಿದ್ದೀವಿ. ಒಂದೊಂದು ಪಂಚಾಯತಿಗೆ ಎಷ್ಟೆಷ್ಟು ಯಾರು ರಜೆ ಕೇಳಿದ್ರು ಅಂತೇಳಿ ಒಂದು ಪಂಚಾಯತಿಗೆ 100 ಮನೆ, 120 ಮನೆ, 130 ಮನೆ, 70 ಮನೆ ಎಲ್ಲೆಲ್ಲಿ ಡಿಮ್ಯಾಂಡ್ ಇತ್ತು ಆ ಪ್ರಕಾರ ಎಲ್ಲ ಹಂಚ್ಕೊಂಡು ಬರ್ತಾಯಿದ್ದೀವಿ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ವಡ್ಡಹಳ್ಳಿ ಗ್ರಾಮದಲ್ಲಿ ಹಾವೊಂದು ಅಚ್ಚರಿಯನ್ನು ಮೂಡಿಸಿದೆ. ಗ್ರಾಮದ ಪುರಾತನ ದೇಗುಲವಾದ ಪರಮಾನಂದ ದೇವಸ್ಥಾನದಲ್ಲಿ ಶಿವಲಿಂಗದ ಮೇಲೆ ಕಳೆದ 3 ದಿನಗಳಿಂದ ಹಾವು ಬಂದು ಕೂತು ಅಚ್ಚರಿಯನ್ನು ಮೂಡಿಸಿದೆ. ಬೆಳಗ್ಗೆ ಶಿವಲಿಂಗದ ಪೂಜೆ ಸಲುವಾಗಿ ಅರ್ಚಕರು ಬಂದಾಗ ಹಾವಿರೋದನ್ನು ಕಂಡು ಭಯ ಬಿದ್ದು ಹಾವನ್ನು ಓಡಿಸಿ ಪೂಜೆ ಮಾಡಿದರು. ಬಳಿಕ ಎರಡನೇ ದಿನವೂ ಹಾಗೆ ಆಯಿತು. 3ನೇ ದಿನವೂ ಕೂಡ ಶಿವಲಿಂಗದ ಮೇಲೆ ಹಾವು ಬಂದು ಕೂತಿದ್ದು ಅಚ್ಚರಿಗೆ ಕಾರಣವಾಗಿದೆ. ಫೋಟೋ ನನಗೆ ಹಾಕ್ರಿ. 14 ವರ್ಷದ ಬಳಿಕ ಶಾಸಕ ಜನಾರ್ದನ ರೆಡ್ಡಿ ತವರೂರು ಬಳ್ಳಾರಿಗೆ
ಆಗಮಿಸಿದ್ದಾರೆ. ಈ ವೇಳೆ ಕೂಡ್ಲಿಗಿ ತಾಲೂಕಿಗೆ ಅವರು ಭೇಟಿ ಕೊಟ್ಟರು. ಕೊತ್ತಲಾಂಜನೇಯ ದೇಗುಲದಲ್ಲಿ ವಿಶೇಷ ಪೂಜೆಯನ್ನು ಮಾಡಿದರು ಜನಾರ್ದನ ರೆಡ್ಡಿ. ಬಳಿಕ ರಾಜ್ಯ ಬಿಜೆಪಿ ಎಸ್ಟಿ ಮೋರ್ಚಾ ಅಧ್ಯಕ್ಷರಾಗಿರೋ ಬಂಗಾರು ಹನುಮಂತ ಮನೆಯಲ್ಲಿ ಹೋಳಿಗೆ ತುಪ್ಪದ ಊಟ ಸವಿದರು. ಬೆಂಗಳೂರಿನಲ್ಲಿ ಬೋರ್ವೆಲ್ ಕೊರೆಸೋ ವಿಚಾರಕ್ಕೆ ಸ್ಥಳೀಯರು ಹಾಗೂ ಅಪಾರ್ಟ್ಮೆಂಟ್ ನಿವಾಸಿಗಳ ಮಧ್ಯೆ ವಾಗ್ವಾದವಾಗಿದೆ. ನಗರದ ಹೇರೋಹಳ್ಳಿ ವಾರ್ಡ್ ನಂಬರ್ 62ರಲ್ಲಿ ಕಳೆದ 4-5 ದಿನದಿಂದ ನೀರಿಗಾಗಿ ಸ್ಥಳೀಯರು ಪರದಾಡ್ತಾ ಇದ್ದಾರೆ. ಶಾಸಕರು, ಜಲಮಂಡಳಿ, ಬಿಬಿಎಂಪಿಗೆ ಹೇಳಿದ್ರು, ಕೇರ್ ಮಾಡ್ತಾ ಇಲ್ಲ. ಹೀಗಾಗಿ ತಮ್ಮ ಸ್ವಂತ ದುಡ್ಡಲ್ಲಿ ಸ್ಥಳೀಯರು ಬೋರ್ವೆಲ್ ಕೊರೆಸ್ತಾ ಇದ್ದು ಅನುಮತಿ ಇಲ್ಲದೆ ಕೊರೆಸುವ ಹಾಗಿಲ್ಲ ಎಂದು ಅಪಾರ್ಟ್ಮೆಂಟ್ ನಿವಾಸಿಗಳು ಕಿರಿಕ್ ಮಾಡಿದ್ದಾರೆ. ಬೆಂಗಳೂರಿನ ಹೈಫೈ ಏರಿಯಾದಲ್ಲಿ ಬಿಬಿಎಂಪಿಯಿಂದ ತೆರವು ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ನಗರದ ಚೆಸ್ಟ್ ಸ್ಟ್ರೀಟ್ನಲ್ಲಿ ಒತ್ತುವರಿ ಮಾಡಿಕೊಂಡು ಪಾನ್ ಮಸಾಲ, ಸಿಗರೇಟ್, ಗುಟ್ಕಾ ಅಂಗಡಿಗಳು ಇಟ್ಕೊಂಡಿದ್ರು. ಫುಟ್ಪಾತ್ ಒತ್ತುವರಿಯಿಂದ ಸಾರ್ವಜನಿಕರ ಓಡಾಟಕ್ಕೆ ಸಮಸ್ಯೆ ಆಗ್ತಾ ಇತ್ತು. ಹೀಗಾಗಿ ಚೆಸ್ಟ್ ಸ್ಟ್ರೀಟ್ನಲ್ಲಿ ಹಲವು ಅಂಗಡಿಗಳನ್ನು ಎತ್ತಂಗಡಿ ಮಾಡಿಸಿದ್ದಾರೆ. ಬೆಂಗಳೂರು ತಲಘಟ್ಟಪುರ ಠಾಣೆ ವ್ಯಾಪ್ತಿಯಲ್ಲಿ ಅಪ್ರಾಪ್ತ ಬಾಲಕ ವೀಲಿಂಗ್ ಮಾಡಿದ್ದ ಎಂದು ಅವರ ಪೋಷಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅಪ್ರಾಪ್ತ ಬಾಲಕ ವೀಲಿಂಗ್ ಮಾಡಿ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದ್ದು ತಲಘಟ್ಟಪುರ ಪೊಲೀಸರು ಬೈಕ್ ಸೀಸ್ ಮಾಡಿ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಇನ್ನು ಪೋಷಕರ ವಿರುದ್ಧವೂ ಜೆಜೆ ಆಕ್ಟ್ ಅಡಿ ಪ್ರಕರಣ ಎಫ್ಐಆರ್ ದಾಖಲಿಸಿದ್ದಾರೆ. ಬೆಂಗಳೂರು ಬೊಮ್ಮನಹಳ್ಳಿಯ ರೂಪೇನ ಅಗ್ರಹಾರದ ಬಳಿ ಕುಡಿದ ನಶೆಯಲ್ಲಿ ಯುವಕರು ದಾಂಧಲೆಯನ್ನು ಮಾಡಿದ್ದಾರೆ. ಡೆಲಿವರಿ ಬಾಯ್ ಜೊತೆಗೆ ಯುವಕ ರಸ್ತೆ ತುಂಬ ಓಡಾಡ್ತಾ ಇದ್ದ, ಪುಂಡಾಟವನ್ನು ಮೆರಿತಾ ಇದ್ದ. ತಡರಾತ್ರಿ 1:30 ಸುಮಾರಿಗೆ ಘಟನೆ ನಡೆದಿದ್ದು ಸ್ಥಳೀಯರು ಮೊಬೈಲ್ನಲ್ಲಿ ವಿಡಿಯೋವನ್ನು ಮಾಡಿದ್ದಾರೆ. ಇನ್ನು ಪೊಲೀಸರಿಗೆ ಟ್ಯಾಗ್ ಮಾಡಿ ಎಕ್ಸ್ನಲ್ಲಿ ಶೇರ್ ಮಾಡಿದ್ದಾರೆ. ಬೀದರ್ನಲ್ಲಿ ಅತಿಥಿ ಉಪನ್ಯಾಸಕರ ಬೇಡಿಕೆಗೆ ಸ್ಪಂದಿಸಿದ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಪ್ರಸಕ್ತ ವರ್ಷ ಅತಿಥಿ ಉಪನ್ಯಾಸಕರನ್ನ ಸರ್ಕಾರ ನೇಮಿಸಿಲ್ಲ. ಇದರಿಂದ ಜಿಲ್ಲೆಯಲ್ಲಿ 300ಕ್ಕೂ ಹೆಚ್ಚು ಉಪನ್ಯಾಸಕರ ಬದುಕು ಅತಂತ್ರವಾಗಿದೆ. ತಕ್ಷಣವೇ ಅತಿಥಿ ಉಪನ್ಯಾಸಕರನ್ನ ನೇಮಿಸಿಕೊಳ್ಳಿ, ಇಲ್ಲವಾದರೆ ಉಗ್ರ ಹೋರಾಟವನ್ನು ನಡೆಸ್ತೇವೆ ಅಂತೇಳಿ ಎಚ್ಚರಿಸಿದರು. ಸರ್ಕಾರ ಕೋರ್ಟ್ ಆದೇಶ, ಕೋರ್ಟ್ ನಿರ್ದೇಶನ ಇದೆ, UGC ನಿಯಮಾವಳಿ ಪಾಲನೆ ಮಾಡಬೇಕು ಅಂತ ಹೇಳಿ ವಿಳಂಬ ಮಾಡ್ತಾ ಇದೆ. ಸರ್, ಸರ್ಕಾರಕ್ಕೆ ನಾವು ಕೇಳ್ತಾ ಇದ್ದೀವಿ. 15-20 ವರ್ಷಗಳಿಂದ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಅವಾಗ UGC ನಿಯಮಾವಳಿಗಳ ಬಗ್ಗೆ ತಮಗೇನು ತಮ್ಮ ಗಮನಕ್ಕೆ ಇರಲಿಲ್ಲೇನೋ ಅಂಥೇಳಿ ನಾವು ಪ್ರಶ್ನೆ ಮಾಡ್ತೀವಿ ಸರ್. ಅದೇ ರೀತಿಯಾಗಿ ಹೊರ ರಾಜ್ಯದಲ್ಲಿ ಹರಿಯಾಣ, ಪಂಜಾಬ್ ಮತ್ತು ಕೇರಳ, ದೆಹಲಿ ಬೇರೆ ಬೇರೆ ಕರಾವಳಿಯ ಪುಣ್ಯಕ್ಷೇತ್ರ ಕಟೀಲು ದುರ್ಗಾ ಪರಮೇಶ್ವರಿ ಈ ದೇಗುಲದ ಹೆಣ್ಣಾನೆ ಮಹಾಲಕ್ಷ್ಮಿ ತುಂಟಾಟವನ್ನು ನಡೆಸಿದೆ. ಮಹಾಲಕ್ಷ್ಮಿ ಆನೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಸದ್ದು ಮಾಡಿತ್ತು. ಸದ್ಯ ಮಹಾಲಕ್ಷ್ಮಿ ಆನೆ ರೀಲ್ಸ್ ಹಾಡಿಗೆ ಹೆಜ್ಜೆ ಹಾಕಿದ್ದು ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ. ಮೈಸೂರು ಜಿಲ್ಲೆ HD ಕೋಟೆಯಲ್ಲಿ ಸಾಕು ಪ್ರಾಣಿಗಳ ಮೇಲೆ ದಾಳಿ ಮಾಡಿ ಆತಂಕವನ್ನು ಸೃಷ್ಟಿ ಮಾಡಿದ್ದ ಚಿರತೆ ಕೊನೆಗೂ ಕೂಡ ಸೆರೆ ಸಿಕ್ಕಿದೆ. ಚಿರತೆ ಉಪಟಳ ತಪ್ಪಿಸುವಂತೆ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಗ್ರಾಮಸ್ಥರು ಮನವಿ ಮಾಡಿದ್ರು. ಚಿರತೆ ಚಲನವಲನ ಗಮನಿಸಿ HD ಕೋಟೆಯ ಹೌಸಿಂಗ್ ಬೋರ್ಡ್ ಬಳಿ ಜಮೀನಿನಲ್ಲಿ ಚಿರತೆ ಸೆರೆಗೆ ಬೋನ್ ಇರಿಸಲಾಗಿತ್ತು. ಬೋನ್ನಲ್ಲಿದ್ದ ನಾಯಿಯನ್ನು ಭಕ್ಷಿಸಲು ಬಂದ ಚಿರತೆ ಸೆರೆ ಸಿಕ್ಕಿದೆ. ಕಷ್ಟ